ಏನಮ್ಮ ಮೇಡಮ್ ಅವರು ಫಂಕ್ಷನ್ಗೆ ಬರಲ್ಲ ಅನ್ಕೊಂಡ್ರೆ ಬರ್ತೀನಿ ಅಂತಿದ್ದಾರೆ. ಅದೇ ಅರ್ಥ ಆಗ್ತಿಲ್ಲ ಕಣೋ ಕೇಶವ. ಮೇಡಮ್ ಅವ್ರು ಬಂದ್ರೆ ಜೈ ಸರ್ ನೋಡ್ತಾರೆ. ಅಭಿ ಯಜಮಾನ್ರಿಗೆ ದಿವ್ಯಾ ಅವ್ರಿಗೆ ಏನಾಗುತ್ತೋ ಏನೋ. ಅವ್ರ ವಿಷಯ ಆ ಕಡೆ ಇಡಮ್ಮ, ಅಪ್ಪಂಗೆ ಏನಾಗತ್ತೋ. ಅಪ್ಪ ಅಯ್ಯೋ ಏನ್ರಿ ಏನ್ರಿ ಅಪ್ಪ ಏನಾಯ್ತ್ರಿ? ಏನ್ರಿ ಏನ್ರಿ ಏನಾಯ್ತ್ರಿ? ಬದುಕಿದ್ದೀರಾ ಅಪ್ಪ? ಅಪ್ಪ ನಿಮ್ಮಪ್ಪ ಸ್ವಲ್ಪನೂ ಜ್ಞಾನ ಇಲ್ದೇ ಇದಾರಲ್ಲ, ಏನಕ್ಕೋ? ಏನ್ರಿ ಏನಾಯ್ತ್ರಿ? ಏನ್ರಿ ಏನ್ರಿ? ಅಯ್ಯಯ್ಯೋ ಏನಾಯ್ತಪ್ಪ? ಏನೋ ಗೊತ್ತಿಲ್ಲ ಕಣೋ, ಜೋರಾಗಿ ಯಾರೋ ತಳ್ದಂಗಾಯ್ತು, ಪಟ್ ಅಂತ ಬಿದ್ದೆ. ಅಯ್ಯೋ ಯಾರ್ ತಳ್ಳಿದ್ರು ರೀ? ಶಾಪ ಅನ್ಸತ್ತಮ್ಮ. ಮೇಡಮ್ ಅವ್ರು ಬರ್ತೀನಿ ಅಂದಿದ್ದಕ್ಕೆ ಅಪ್ಪ ಬಿದ್ದೋದ್ರು. ನಿಜವಾಗ್ಲೂ ಮೇಡಮ್ ಅವರು ಜಯಂಕಲ್ ಮನೆಗೆ ಬಂದ್ರೆ ಅಪ್ಪಂಗೆ ಏನಾಗ್ಬಿಡತ್ತೋ. ಇಬ್ರದು ಗುಸುಗುಸು ಬೇರೆ. ಏನೋ ಅದು ಗುಸುಗುಸು ಮಾತಾಡ್ಕೊತಿದ್ದೀರಾ? ಇಷ್ಟಕ್ಕೂ ಓದ್ ಕೆಲಸ ಏನಾಯ್ತು? ಮೇಡಮ್ ಅವರು ಅಭಿ ಅವರು ದಿವ್ಯಮ್ಮ ಫಂಕ್ಷನ್ಗೆ ಬರೋಕೆ ಒಪ್ಕೊಂಡಿದ್ದಾರೆ ರೀ. ಹೌದಾ? ಮತ್ತೆ ಈ ಗುಡ್ ನ್ಯೂಸ್ ಇಷ್ಟು ಬೇಜಾರ್ಲಾಗಿ ಹೇಳ್ತಿದ್ಯಾ? ಈ ವಿಷಯನ ತಕ್ಷಣ ಸಾರಿಗೆ ಹೇಳ್ಬೇಕು. ಅಯ್ಯೋ ಸೊಂಟ ಬೇರೆ ಹಿಡ್ಕೊಂಡ್ಬಿಡ್ತು. ಹೇಳು ನಣಿ. ಸರ್, ನಿಮ್ಗೊಂದು ಗುಡ್ ನ್ಯೂಸ್. ಫಂಕ್ಷನ್ಗೆ ಜಾನಕಿ ಅವರು ಅಭಿ ದಿವ್ಯ ಬರ್ತಿದ್ದಾರೆ. ಥ್ಯಾಂಕ್ಸ್ ನಣಿ, ಒಟ್ನಲ್ಲಿ ಅವ್ರನ್ನ ಒಪ್ಪಿಸ್ದಲ್ಲ. ಒಪ್ಸಿದ್ದು ನಾನಲ್ಲ ಸರ್, ನಮ್ಮ ಮೀನಾಕ್ಷಿ ಕೇಶವ. ಹಾಗಾದ್ರೆ ಅವರಿಬ್ರಿಗೂ ಥ್ಯಾಂಕ್ಸ್ ಹೇಳು. ಫಂಕ್ಷನ್ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ಇದು ಫಸ್ಟ್ ಸ್ಟೆಪ್. ಹೌದು ಸರ್. ಇನ್ನು ಅರೇಂಜ್ಮೆಂಟ್ ಎಲ್ಲ ಮಾಡಿಬಿಡ್ತೀನಿ ಸರ್. ಮತ್ತೆ ಹೇಳ್ತಾ ಇದ್ದೀನಿ, ತುಂಬಾ ಗ್ರ್ಯಾಂಡ್ ಆಗಿರ್ಬೇಕು. ಓಕೆ ಸರ್, ಇಡ್ತೀನಿ ಸರ್. ಸರಿ. ಗಂಗಾ, ನೀನಿಲ್ದೇನೆ ನಾನು ಮಾಡ್ತಿರೋ ಫಸ್ಟ್ ಫಂಕ್ಷನ್ ಇದು. ಈ ಟೈಮಲ್ಲಿ ನೀನು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ನೀನು ಬದುಕೇ ಇದೆಯಾ ಅಂತ ಗೊತ್ತಾದ್ಮೇಲೆ ನಿನ್ನ ಯಾವಾಗ ನೋಡ್ತೀನೋ ಅಂತ ತುಂಬ ಎಕ್ಸೈಟ್ ಆಗಿದ್ದೀನಿ. ನಿನ್ನ ನೋಡೋ ಅಂಥ ದಿನ ಬೇಗ ಬಂದರೆ ಎಷ್ಟು ಚೆನ್ನಾಗಿರುತ್ತೆ. ಅಂದ್ರೆ ಇವತ್ತು ಜೈ ಗಂಗಾ ಭೇಟಿ ಆಗ್ತಾರೆ ಅಂತ ಆಯ್ತು. ನನಗೆ ಯಾಕೋ ಭೇಟಿ ಆಗೋದು ಕಾಯಂ ಅನಿಸ್ತಿದೆ. ದೇವಸ್ಥಾನದಲ್ಲಿ ಮಿಸ್ ಆದ್ರು ಪಾರ್ಟಿಲಿ ಮಿಸ್ ಆಗಲ್ವೇನೋ. ಅಷ್ಟಕ್ಕೂ ಅವ್ರನ್ನ ಪಾರ್ಟಿಗೆ ಬರ್ದಾಗಿ ಮಾಡಿದ್ರೆ ಹೇಗ್ರಿ ಮಾಡೋದು? ಅವ್ರ ಪಾರ್ಟಿಗೆ ಬರ್ಬೇಕು ಅಂತ ನಿತ್ಯ ಹೇಳಿದ್ಲಲ್ಲ. ನಿತ್ಯ ಹೇಳಿದ್ರೆ ಅಭಿ ಬರ್ತಾನ. ಅವನು ಬರ್ಲಿಲ್ಲ ಅಂದ್ರೆ ದಿವ್ಯ ಬರಲ್ಲ, ದಿವ್ಯ ಬರ್ಲಿಲ್ಲ ಅಂದ್ರೆ ಗಂಗಾ ಕೂಡ ಬರಲ್ಲ. ನಾನೀ ಒಪ್ಸೆ ಕರ್ಕೊಂಡ್ ಬರೋದು. ಒಂದ್ ಕೆಲಸ ಮಾಡೋಣ, ಮೀನಾಕ್ಷಿಗೆ ಫೋನ್ ಮಾಡೋಣ. ಮೀನಾಕ್ಷಿಗೆ 100 ವರ್ಷ, ಅವಳೇ ಫೋನ್ ಮಾಡ್ತಿದ್ದಾಳೆ. ಹೇಳಮ್ಮ ಮೀನಾಕ್ಷಿ, ನಾನೇ ನಿನಗೆ ಫೋನ್ ಮಾಡ್ಬೇಕು ಅನ್ಕೊಂಡಿದ್ದೆ. ಮನೆ ಮುಳುಗೋಯ್ತು ಮೇಡಮ್. ಅಲ್ಲಿ ಮನೆ ಮುಳುಗ್ತು, ಇಲ್ಲಿ ಮನೆಗೆ ಬೆಂಕಿನೇ ಬಿದ್ದಿದೆ. ಮಕ್ಳಿಗೋಸ್ಕರ ಜೈಸರ್ ಏನೋ ಫಂಕ್ಷನ್ ಮಾಡ್ತಿದಾರಲ್ವಾ? ಹೌದು. ಆ ಫಂಕ್ಷನ್ಗೆ ಅಭಿ ದಿವ್ಯಾ ಬರ್ದಿರೋ ಹಾಗೆ ಮಾಡ್ಬೇಕು. ಕಷ್ಟ ಮೇಡಮ್. ಮಕ್ಕಳ ಜೊತೆ ಗಂಗಾ ಮೇಡಮ್ ಅವ್ರು ಕೂಡ ಬರ್ತಿದ್ದಾರೆ. ಏನಮ್ಮ ನೀನ್ ಹೇಳ್ತಿರೋದು? ಅವಳು ಹೊರಗಡೆ ಬರಲ್ಲ ಅಲ್ವಾ? ಇವಾಗ ಹೇಗ್ ಬರ್ತಾಳೆ? ಮಕ್ಳಿಗೋಸ್ಕರ ಬರ್ತಾರಂತೆ. ನಂಗೆ ತುಂಬಾ ಭಯ ಆಗ್ತಿದೆ. ನೀವೇ ನನ್ನ ಗಂಡನ ಪ್ರಾಣ ಕಾಪಾಡಬೇಕು. ನಮ್ಮ ಯಜಮಾನ್ರ ಪ್ರಾಣನ ಯಾರು ಕಾಪಾಡ್ತಾರೆ? ಏನಾಯ್ತು ಚಂದ್ರಿಕಾ? ಸರಿ,
ನೀನೇನಾದ್ರೂ ಪ್ಲಾನ್ ಯೋಚನೆ ಮಾಡು. ಇಲ್ಲಿ ನಾವು ಕೂಡ ಏನಾದ್ರು ಯೋಚನೆ ಮಾಡ್ತೀವಿ. ಇಡ್ತೀನಿ. ಏನ್ ಚಂದ್ರಿಕಾ, ಮೀನಾಕ್ಷಿ ಏನಂತಿದ್ದಾಳೆ? ಇದ್ ತಗೊಳ್ಳಿ, ಮೊದ್ಲಿ ಟ್ಯಾಬ್ಲೆಟ್ ತಗೊಳ್ಳಿ. ಇವಾಗ ಯಾಕೆ? ನನಗೆ BP ಕಂಟ್ರೋಲ್ ಅಲ್ಲಿ ಇದೆ ಅಲ್ವಾ? ತಗೊಳ್ರಿ, ತಗೊಳ್ಳಿ. ಇವಾಗ ಹೇಳೋ. ಫಂಕ್ಷನ್ಗೆ ಗಂಗಾ ಕೂಡ ಬರ್ತಿದ್ದಾಳೆ. ಅಯ್ಯೋ ಪೌಡ್ರು! ಏನ್ರಿ? ಅಯ್ಯೋ ಪೌಡ್ರು, 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 ಪೌಡ್ರು! ಅಪ್ಪ, ಫಂಕ್ಷನ್ ಅಲ್ಲಿ ಗಂಗಾ ಜೈ ಭೇಟಿ ಆಗ್ತಾರ ಇಲ್ವಾ? ಇಲ್ಲ, ಜೈಗೆ ಗಂಗಾ ಮಕ್ಳನ್ನ ನಿತ್ಯ ಶಾಶ್ವತವಾಗಿ ದೂರ ಮಾಡ್ತಾಳ ಅನ್ನೋದು ಸಂಜೆ ಗೊತ್ತಾಗುತ್ತೆ. ಅವಾಗ ಬಿದ್ದು ಹೋಗ್ಬೋದು. ಇವಾಗ ಎದ್ದೇಳಿ. ಏನ್ ಹೇಳಿದ್ರು ಅಮ್ಮ? ಅಪ್ಪನ ಹೇಗೆ ಕಾಪಾಡ್ಕೊಳ್ಳೋದು? ದೇವಸ್ಥಾನದಲ್ಲಿ ದೇವ್ರು ಕಾಪಾಡ್ದ, ಫಂಕ್ಷನಲ್ಲಿ ಯಾರು ಕಾಪಾಡ್ತಾರೆ? ನಮಗೋಸ್ಕರ ಯಾವ ದೇವ್ರ ಪಾರ್ಟಿಗೆ ಬರ್ತಾರೆ? ಏನ್ ಮಾಡ್ತಾ ಇದ್ದೀರಾ ಸರ್? ಸ್ವಾಮಿ, ಒಳ್ಳೆ ಶರ್ಟ್ಗೋಸ್ಕರ ಹುಡುಕ್ತಾ ಇದ್ದೀನಯ್ಯ. ಯೂನಿಫಾರ್ಮ್ ಹಾಕೊಳ್ಳಿ ಸರ್, ಚೆನ್ನಾಗಿರುತ್ತೆ. ಏನಯ್ಯ, ಯೂನಿಫಾರ್ಮ್ ಹಾಕೊಳ್ಳೋದಕ್ಕೆ ನಾನು ಹೋಗ್ತಿರೋದು DGP ಆಫೀಸ್ಗಲ್ಲ, ಫಂಕ್ಷನ್ಗೆ. ಏನ್ ಫಂಕ್ಷನ್ ಸರ್? ಓ, ನಿನಗೆ ಗೊತ್ತಿಲ್ವಾ? ಇವತ್ತು ಈವ್ನಿಂಗು ಜೈ ಅವ್ರ ಮನೆಯಲ್ಲಿ ಫಂಕ್ಷನ್ ನಡೀತಾ ಇದೆ. ಓಹೋ, ನನ್ನ ಇಬ್ರು ಜೈ ಅವ್ರು ಇನ್ವೈಟ್ ಮಾಡಿದ್ದಾರೆ. ಫಂಕ್ಷನ್ಗೆ ಯಾವ ಶರ್ಟ್ ಹಾಕೊಂಡೋದ್ರೆ ಏನು ಸರ್? ಸ್ವಾಮಿ, ಆ ಫಂಕ್ಷನ್ಗೆ ನನ್ನ ನಿತ್ಯ ಡಾರ್ಲಿಂಗ್ ಬರ್ತಾ ಇದ್ದಾಳಲ್ಲ, ಅವಳ ಮುಂದೆ ನಾನು ಕಲರ್ಫುಲ್ ಆಗಿ ಕಾಣಿಸ್ಬೇಕು ಅಲ್ವಾ? ಯಾಕೆ ಸರ್ ಬೇಡವಾದದ್ದೆಲ್ಲ? ನೀವು ನೋಡಿದ್ರೆ ಅವಳ ಹಿಂದೆ ಬೀಳ್ತಾ ಇದ್ದೀರಾ, ಅವಳು ನೋಡಿದ್ರೆ ಜೈ ಹಿಂದೆ ಬೀಳ್ತಿದ್ದಾಳೆ. ಈ ಟ್ರಯಾಂಗಲ್ ಲವ್ ಸ್ಟೋರಿ ಎಲ್ಲ ಬೇಕಾ ಸರ್? ಅರೆ ಸ್ವಾಮಿ, ಇದು ಟ್ರಯಾಂಗಲ್ ಲವ್ ಸ್ಟೋರಿ ಅಲ್ಲ, ಹಾಗೇನೆ ಒನ್ ಸೈಡ್ ಲವ್ ಸ್ಟೋರಿ ಕೂಡ ಅಲ್ಲ. ಇದು ಬೋತ್ ಸೈಡ್ ಲವ್. ನಿನಗೆ ಗೊತ್ತಿಲ್ಲ ಸ್ವಾಮಿ, ಮೊನ್ನೆ ನಿತ್ಯ ನನಗೆ ಹೃದಯ ಉದಯ ಅಂತ ಗ್ರೀನ್ ಸಿಗ್ನಲ್ ಕೊಟ್ಲು. ನಾನಂದ್ರೆ ಇಷ್ಟ ಇರೋ ತರ ಇಂಡೈರೆಕ್ಟ್ ಆಗಿ ಹೇಳಿದ್ಲು ನನಗೆ. ಇಲ್ಲ ಸರ್, ಅವರು ನಿಮ್ ಜೊತೆ ಆಟ ಆಡ್ತಾ ಇರೋ ಹಾಗಿದ್ದಾರೆ, ನಿಮ್ಮನ್ನ ಡೈವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋ ಹಾಗಿದೆ. ಸ್ವಾಮಿ, ನಾವೇನ್ ಕಮ್ಮಿನ? ಗಂಗಾ ಅವ್ರನ್ನ ಹುಡುಕಿ ಜೈ ಅವ್ರ ಜೊತೆ ಕೂಡಿಸ್ತೀನಿ. ಅವಾಗ ನಿತ್ಯ ಆಗ್ತಾಳೆ ಸಿಂಗಲ್, ನಾನು ಆಗ್ತೀನಿ ಮಿಂಗಲ್. ಒಬ್ಬ IPS ಆಫೀಸರ್ ಆಗಿದ್ದು ಇದೆಲ್ಲ ಬೇಕಾ ಸರ್? ಬೇರೆ ಆಗಿರೋ ಒಂದು ಜೋಡಿನ ಒಂದ್ ಮಾಡೋದು ಅಗತ್ಯ ಸ್ವಾಮಿ. ಒಂಟಿಯಾಗಿರೋ ಒಂದು ಹೃದಯ ಇನ್ನೊಂದು ಒಂಟಿ ಹೃದಯದ ಜೊತೆಗಿರೋದು ಅಷ್ಟೇ ಅವಶ್ಯ. ಪೊಲೀಸ್ ಆಗಿದ್ದು ಕವಿತೆ ಹೇಳ್ತಾ ಇದ್ದೀರಲ್ಲ, ಏನ್ ಸರ್? ಸ್ವಾಮಿ, ಯೂನಿಫಾರ್ಮ್ ಹಾಕೊಂಡ್ರೇನೆ ನಾವು ಪೊಲೀಸರು, ತೆಗೆದ್ವಿ ಅನ್ಕೋ ಮನುಷ್ಯರೇ ಅಲ್ವಾ? ಆದ್ರೂ ಕಾಕಿ ಹಾಕೊಂಡವರು ಕವಿತೆ ಬರಿಬಾರ್ದು ಹೇಳ್ಬಾರ್ದು ಅಂತ ಏನಾದ್ರೂ ರೂಲ್ಸ್ ಇದೆಯಾ? ಏನೋ ಸರ್, ನೀವು ಹೀಗೆ ಮಾಡ್ತಿರೋದು ನನ್ಗೆ ಇಷ್ಟ ಆಗ್ತಿಲ್ಲ. ನಿಮ್ ಫ್ಯಾನ್ಸ್ ಕೂಡ ಒಪ್ಕೊಳ್ಳಲ್ಲ ಸರ್. ನನ್ ಫ್ಯಾನ್ಸ್ಗೆ ನಾನ್ ಮದ್ವೆ ಮಾಡ್ಕೊಳ್ಳೋದು ಇಷ್ಟ ಇಲ್ವಾ? ಅವ್ರಿಗೆ ಚೆನ್ನಾಗಿ ಗೊತ್ತಯ್ಯ, ಐ ಆಮ್ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್. ನೀವು ಹೇಳಿ, ಇವಾಗಲ್ಲ ಅಂದ್ರೆ ಇನ್ಯಾವಾಗ ಮದ್ವೆ ಮಾಡ್ಕೊಳ್ಳಿ ಹೇಳಿ. ಇವತ್ತು ಫಂಕ್ಷನ್ಗೆ ಹೋಗ್ತೀನಿ, ನಿತ್ಯಗೆ ಪ್ರಪೋಸ್ ಮಾಡ್ತೀನಿ. ಅವರೆಲ್ರಿಗೂ ಗುಡ್ ನ್ಯೂಸ್ ಹೇಳ್ತೀನಿ. ಸರ್, ಇದೆಲ್ಲ ನಡೆಯೋ ತರ ಇಲ್ಲ ಸರ್. ಅರೆ ಸ್ವಾಮಿ, ನೀನ್ ಬೇಕು ಅಂದ್ರೆ ನಾನು ಎಂಕರೇಜ್ ಮಾಡು, ಆದ್ರೆ ಡಿಸ್ಕರೇಜ್ ಮಾಡಕ್ ಹೋಗ್ಬೇಡ. ಒಂದು 5 ಮಿನಿಟ್ಸ್ ನಾವು ಪೊಲೀಸರು ಅನ್ನೋದನ್ನ ಪಕ್ಕಕ್ಕಿಟ್ಟು ನೋಡು. ನನ್ನಲ್ಲಿ ಒಬ್ಬ ಏಜ್ಡ್ ಲವರ್, ಚಿಚಿ ಯಂಗ್ ಲವರ್ ಬೈ ಕಾಣಿಸ್ತಾನೆ. ಇಲ್ಲ ಅನ್ಕೋ, ನನ್ನ ಜೊತೆ ಫಂಕ್ಷನ್ ಬರೋದನ್ನ ಬಿಟ್ಬಿಡು. ಬರ್ತೀನಿ ಸರ್, ನಿಮ್ ಲವ್ ಸಕ್ಸಸ್ ಆಗೋ ತರ ಟ್ರೈ ಮಾಡ್ತೀನಿ ಸರ್. ದಟ್ಸ್ ದ ಸ್ಪಿರಿಟ್ ಸ್ವಾಮಿ. ಗೆಟ್ ರೆಡಿ ಟು ಫಂಕ್ಷನ್, ಓಕೆ?
ಚಂದ್ರಿಕಾ, ಒಂದು 7-8 ವರ್ಷ ಆಗಿದೆ ಅಲ್ವಾ ನಮ್ಮ ಫ್ಯಾಮಿಲಿಯಲ್ಲಿ ಇಂಥ ಫಂಕ್ಷನ್ ನಡೆದು? ದೇವಿಪುರದಲ್ಲಿ ಗಂಗಾಗ್ ಮಾಡಿದ ಸೀಮಂತನೇ ಕೊನೆ ಫಂಕ್ಷನ್. ಆಮೇಲೆ ಗಂಗಂಗೆ ವರ್ಷಕ್ಕೊಂದ್ಸಲ ಪಿಂಡ ಇಡ್ತಿದೀವಲ್ವಾ, ಅದು ಕೂಡ ಫಂಕ್ಷನ್ನೇ. ಗಂಗಾ ಬದುಕಿದ್ದಾಳೆ ಅಲ್ವಾ, ಇವಾಗ ಅದೆಲ್ಲ ಯಾಕೆ? ಬಾಬಾ ಈ ಸಂಭ್ರಮನ ನೋಡು, ಅಂಬರಕ್ಕೆ ತಾಗೋ ತರ ಜೈ ಏರ್ಪಾಡು ಮಾಡಿಸಿದಾನೆ. ಅಭಿದಿವ್ಯ ಯಾರು ಅಂತ ಗೊತ್ತಿಲ್ದೇನೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದ್ರೆ ಅವರು ತನ್ನ ಮಕ್ಕಳೇ ಅಂತ ಗೊತ್ತಾದ್ಮೇಲೆ ಇನ್ನೆಷ್ಟು ಮಾಡ್ತಾನೋ. ಹೌದು ಚಂದ್ರಿಕಾ, ಹೋಗ್ಲಿ ನಿಜ ಹೇಳ್ಬಿಡೋಣವಾ? ಪಾಪ ಜೈ ಸಂತೋಷ ಪಡ್ತಾನೆ. ಅಳಿಯನ ಕಣ್ಣಲ್ಲಿ ಆನಂದ ನೋಡ್ಬೇಕು ಅಂತ ಆಸೆ ಆಗ್ತಿದೆ ಚಂದ್ರಿಕಾ. ಹಾಗಿದ್ರೆ ಹೋಗಿ ಹೇಳಿ, ಆಮೇಲೆ ನಿಮ್ ಮಗಳ ಕಣ್ಣಲ್ಲಿ ಜೀವನ ಪೂರ್ತಿ ಕಣ್ಣೀರ್ ನೋಡ್ಬೋದು. ಅದಲ್ಲ ಚಂದ್ರಿಕಾ. ನಿಲ್ಲಿಸ್ತೀರಾ? ಜೈ ನಮ್ ಸ್ವಪ್ನನ ಮದ್ವೆ ಮಾಡ್ಕೊಳ್ಳಿಲ್ಲ ಅಂತ ನಾವ್ ಇಷ್ಟು ವರ್ಷದಿಂದ ಅಳ್ತಾನೆ ಇದೀವಿ. ಸ್ವಪ್ನ ಈ ಮನೆ ಸೊಸೆ ಆಗಿದ್ರೆ ನಾವ್ ಎಷ್ಟು ಸಂತೋಷವಾಗಿರ್ತಿದ್ವಿ. ನಿಜಾನೇ ಅಂದ್ಕೋ. ನಮಗಿಲ್ದಿರೋ ಸಂತೋಷ ಇವ್ರಿಗೆ ಮಾತ್ರ ಯಾಕೆ? ನಾವು ಪಟ್ಟ ನೋವನ್ನ ಇವರು ಕೂಡ ಅನುಭವಿಸ್ಬೇಕು. ಗಂಗಾ ಕಾಣಿಸೋವರೆಗೂ ಬಿಕ್ಕಿ ಬಿಕ್ಕಿ ಅಳಬೇಕು. ಅದಕ್ಕೆ ಆ ನಿತ್ಯಾಗೆ ನಾವು ಸಹಾಯ ಮಾಡ್ತಿದ್ದೀವಿ. ಅವಳು ಹೇಳಿದ ಎಲ್ಲ ಕೆಟ್ಟ ಕೆಲಸನೂ ಮಾಡ್ತಿದ್ದೀವಿ. ಯಾವತ್ತೋ ಒಂದಿನ ಎಲ್ಲ ಅನುಕೂಲ ಮಾಡಿ ಆ ನಿತ್ಯ ಗಂಗಾ ಇಬ್ರ ಕತೆನೂ ಮುಗ್ದೋಗಿ ನಮ್ಮ ಸ್ವಪ್ನ ಜೈಗೆ ಹೆಂಡತಿ ಆಗ್ತಾಳೆ. ಆಗ ಆಗ ನಾವು ಇಡೀ ಆಸ್ತಿಗೆ ಯಜಮಾನರಾಗ್ತೀವಿ. ನಾನು ಆಸೆಯಿಂದ ಎದುರು ನೋಡ್ತಿದ್ರೆ ಜೈಗೆ ನಿಜ ಹೇಳ್ತಾರಂತೆ. ನಿಜ. ಸಾರಿ ಚಂದ್ರಿಕಾ, ನಿನ್ನಲ್ಲಿ ಇಷ್ಟು ಆವೇದನೆ ಇದೆ ಅಂದ್ಕೊಂಡಿರ್ಲಿಲ್ಲ. ನನ್ನ ಸಪೋರ್ಟ್ ನಿನ್ಗೆ. ನೀವು ನನಗೆ ಸಪೋರ್ಟ್ ಮಾಡಿದ್ರು ಮಾಡ್ಲಿಲ್ಲ ಅಂದ್ರು ಸ್ವಪ್ನನ ಈ ಮನೆ ಸೊಸೆ ಮಾಡೇ ಮಾಡ್ತೀನಿ. ಹಾಗಂತ ನನ್ನ ಅವಾಯ್ಡ್ ಮಾಡ್ಬೇಡ ಚಂದ್ರಿಕಾ. ಇಷ್ಟಕ್ಕೂ ಗಂಗಾ ಮಕ್ಕಳು ಬರ್ತಿದ್ದಾರೆ ಅಂದ್ರೆ ನಿತ್ಯ ಪ್ಲಾನ್ ಏನು? ಆ ನಿತ್ಯ ಬರೋವರೆಗೂ ಗೊತ್ತಾಗಲ್ಲ. ಗಂಗಾ ನಮ್ಮ ಮಕ್ಕಳನ್ನ ಜೈಗೆ ಹೇಗ್ ದೂರ ಮಾಡ್ತಾಳೋ ನೋಡ್ಬೇಕು. ನಿತ್ಯ ಎಂತ ಪ್ಲಾನ್ ಮಾಡ್ತಾಳೋ ಅಂತ ಟೆನ್ಷನ್ ಆಗ್ತಿದೆ ಚಂದ್ರಿಕಾ. ನಿತ್ಯ ಯಾವಾಗ ಬರ್ತಾಳೋ? ನಮಸ್ತೆ ಸರ್. ನಮಸ್ತೆ. ಕಂಗ್ರಾಟ್ಸ್ ಜೈ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಲೇಟಾಗಿ ಇನ್ಫಾರ್ಮ್ ಮಾಡ್ತೀರಾ ಅಂತ ಅನ್ಕೊಳ್ಳಿಲ್ಲ ಜೈ. ಸಾರಿ, ನಾನು ಕೂಡ ಮಧ್ಯಾಹ್ನನೇ ಪ್ಲಾನ್ ಮಾಡಿದ್ದು, ಅದಕ್ಕೆ ಇಷ್ಟು ಅರ್ಜೆಂಟಾಗಿ ನಿಮ್ಮನ್ನು ಕರಿಬೇಕಾಯ್ತು. ಓಹ್, ಇವತ್ತು ನಿಮ್ಮ ಮಿಸ್ಸಸ್ ನಿಮಗೆ ಸಿಕ್ಕಿದ್ರಾ? ಇಲ್ಲ, ಇನ್ನೂ ಅವಳಿಗೋಸ್ಕರ ಹುಡುಕ್ತಾನೆ ಇದ್ದೀನಿ. ಮತ್ತೆ ಈ ಪೋಸ್ಟರ್ ಅಲ್ಲಿರೋ ಆ ಮಕ್ಕಳು ನನಗೆ ಗೊತ್ತಿರೋ ಮಕ್ಕಳು. ಅಂದ್ರೆ ನಿಮ್ ಕಿಡ್ಸ್ ಅಲ್ವಾ? ಅಲ್ಲ, ನಾವ್ ನಿಮ್ ಹೆಂಡತಿ ಮತ್ತೆ ಮಕ್ಕಳು ಸಿಕ್ಕಿದ್ರು ಅನ್ಕೊಂಡ್ವಿ. ಆ ದಿನ ತುಂಬಾ ದೂರ ಇಲ್ಲಮ್ಮ. ಆದಷ್ಟು ಬೇಗ ಗಂಗಾ ಮಕ್ಕಳು ಸಿಗ್ತಾರೆ. ಅವತ್ತು ಇದಕ್ಕಿಂತ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡಿ ಎಲ್ರಿಗೂ ಪಾರ್ಟಿ ಕೊಡ್ತೀವಿ. ನಾವು ಆ ಚಾನ್ಸ್ ಕೊಡಲ್ಲ ಅಲ್ವಾ? ನಿತ್ಯ ಸತ್ತ ಮೇಲೂ ಕೂಡ ಗಂಗಾ ಸಿಗೋದಿಕ್ಕೆ ಬಿಡೋದಿಲ್ಲ. ವೆರಿ ಗುಡ್ ಜೈ. ಯಾರ್ದೋ ಮಕ್ಕಳಿಗೆ ನಿಮ್ಮ ಮಕ್ಕಳ ಹಾಗೆ ಫಂಕ್ಷನ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ದು ತುಂಬಾ ಒಳ್ಳೆ ಮನಸ್ಸು. ಆದಷ್ಟು ಬೇಗ ನಿಮ್ ಹೆಂಡತಿ ಮಕ್ಕಳು ಸಿಗ್ಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಹಾಯ್, ಪ್ಲೀಸ್. ನಾಣಿ ಏನು ಇನ್ನೂ ಬಂದಿಲ್ಲ. 6ಗೆಲ್ಲ ಮಕ್ಕಳನ್ನ ಕರ್ಕೊಂಡು ಬಾ ಅಂತಂದ್ರೆ 7 ಆದ್ರೂ ಇನ್ನೂ ಬಂದಿಲ್ಲ. ಮಕ್ಕಳು ಅವರ ಅಮ್ಮ ಏನ್ ಮಾಡ್ತಿದ್ದಾರೆ? ಅಭಿ, ದಿವ್ಯಾ, ಇನ್ನು ಎಷ್ಟೊತ್ತು? ಬೇಗ ರೆಡಿಯಾಗಿ, ಪಾರ್ಟಿಗೆ ಟೈಮ್ ಆಗ್ತಿದೆ. ಅಮ್ಮ, ನನ್ ರೆಡಿ. ಹೇಗಿದ್ದೀನಮ್ಮ? ಈ ಡ್ರೆಸ್ ಅಲ್ಲಿ ತುಂಬಾ ಮುದ್ದಾಗಿದ್ಯಾ ದಿವ್ಯಾ. ಮತ್ತೆ ಅವ್ರ ಸೆಲೆಕ್ಷನ್ ಅಂದ್ರೆ ಏನ್ ಅನ್ಕೊಂಡಿದ್ಯಮ್ಮ? ನೀನು ಇದ್ಯಾ? ಯಾಕೆ? ಯಾವ್ದಾದ್ರೂ ನನ್ಗೆ ಇಂಥ ಡ್ರೆಸ್ ಕೊಡ್ಸಿದ್ಯಾ? ಅಂದ್ರೆ ಏನೇ? ಅವ್ರ ಸೆಲೆಕ್ಷನ್ ಚೆನ್ನಾಗಿದೆ, ನನ್ ಸೆಲೆಕ್ಷನ್ ಚೆನ್ನಾಗಿಲ್ಲ ಅಂತನಾ? ಅಮ್ಮನ್ ಸೆಲೆಕ್ಷನ್ಗಿಂತ ಅಪ್ಪನ್ ಸೆಲೆಕ್ಷನ್ ಚೆನ್ನಾಗಿರುತ್ತಂತೆ ಅಮ್ಮ. ನನ್ ಫ್ರೆಂಡ್ ಅಂಜಲಿಗೂ ಕೂಡ ಯಾವಾಗ್ಲೂ ಅವ್ರ ಡ್ಯಾಡಿನೇ ಡ್ರೆಸ್ ಕೊಡ್ಸ್ತಾರಂತೆ. ಅವಳ ಡ್ರೆಸ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ?
ಅಪ್ಪನ ಬಗ್ಗೆ ಹೇಳಿ ನಿಂಗೆ ಬೇಜಾರ್ ಮಾಡ್ಸದ್ನ. ಸಾರಿ ಅಮ್ಮ. ಹಾಗೇನಿಲ್ಲ ದಿವ್ಯಾ, ಕಣ್ಣಿಗೆ ಧೂಳ್ ಬಿತ್ತು ಅಷ್ಟೇ. ಅಣ್ಣ ಎಲ್ಲಿ? ಅಪ್ಪಂಗೇನು ಗೊತ್ತಿರಲ್ಲ, ಅಮ್ಮಂಗೆ ಎಲ್ಲ ಗೊತ್ತು. ಇಲ್ಲ ಅಣ್ಣ, ಅಪ್ಪನ ಸೆಲೆಕ್ಷನ್ ಚೆನ್ನಾಗಿರುತ್ತೆ. ಅಮ್ಮ ಯಾವತ್ತಾದ್ರೂ ನಮ್ಗೆ ಇಷ್ಟು ಒಳ್ಳೆ ಡ್ರೆಸ್ ಕೊಡಿಸ್ತಾಳ? ಅಮ್ಮ ನಮಗೆ ಯಾವ ಡ್ರೆಸ್ ತೊಗೊಂಬಂದ್ರೂ ಚೆನ್ನಾಗಿರುತ್ತೆ. ಅಮ್ಮ ಕೊಡಿಸಿರೋ ಡ್ರೆಸ್ ಜೊತೆ ಈ ಡ್ರೆಸ್ನ ಕಂಪೇರ್ ಮಾಡಬೇಡ, ಹರ್ದು ಬಿಸಾಕ್ತೀನಿ. ಅಯ್ಯೋ ಬೇಡ ಅಭಿ, ಒಳ್ಳೆ ಡ್ರೆಸ್ಸು, ಹಾಳು ಮಾಡಬೇಡ. ನನಗೆ ನೀನು ಕೊಡೋ ಡ್ರೆಸ್ಗಳೇ ಚೆನ್ನಾಗಿರತ್ತಮ್ಮ, ಅದ್ರ ಮುಂದೆ ಇದು ವೇಸ್ಟು. ದಿವ್ಯಾ, ಇನ್ನೊಂದು ಸಲ ಅಮ್ಮನ ಸೆಲೆಕ್ಷನ್ ತಪ್ಪು ಅಂದರೆ ಚೆನ್ನಾಗಿರಲ್ಲ. ಅಮ್ಮನಿಗೆ ಸಾರಿ ಹೇಳು. ಸಾರಿ ಅಮ್ಮ. ನಾನೇನು ಫೀಲ್ ಆಗಲಿಲ್ಲ ಬಿಡು. ಸರಿ ನಡೀರಿ. ಹೀಗೆ ಬರ್ತೀಯ ಅಮ್ಮ? ಯಾಕೆ, ಚೆನ್ನಾಗಿಲ್ವಾ? ಅದಲ್ಲ ಅಮ್ಮ, ಅವ್ರು ಕೊಟ್ಟಿರೋ ಸೀರೆ ಉಡ್ಕೋ, ಇನ್ನೂ ಚೆನ್ನಾಗಿರ್ತೀಯ. ಇವಾಗ ಯಾಕೆ ಬಿಡು, ಬೇಡ ಪ್ಲೀಸ್ ಅಮ್ಮ. ಇವತ್ತು ಉಡ್ಕೋಬೇಕು ಅಂತಾನೆ ಅಲ್ವಾ ಅವ್ರು ಈ ಸೀರೆನ್ ಕೊಟ್ಟಿದ್ದು? ಉಡ್ಕೋ ಅಮ್ಮ. ಫಂಕ್ಷನು ನಿಮಗೆ ಹೊರತು ನನಗಲ್ವೇ? ನೀವು ಚೆನ್ನಾಗಿದ್ರೆ ಸಾಕು. ಇಲ್ಲ ಅಮ್ಮ, ನೀನು ಕೂಡ ಚೆನ್ನಾಗಿರಬೇಕು. ಫಂಕ್ಷನಲ್ಲಿ ನೀ ನಮ್ಮಮ್ಮ ಅಂತ ಎಲ್ರಿಗೂ ಪರಿಚಯ ಮಾಡ್ತೀನಿ. ನೋಡು, ಅಣ್ಣ ಕೂಡ ಹೇಳ್ದ ಅಲ್ವಾ, ಬೇಗ ಆ ಸೀರೆ ಉಡ್ಕೊಂಡು ಬಾ ಅಮ್ಮ. ಹೋಗಮ್ಮ. ಸರಿ ಬರ್ತೀನಿ. ಆಹಾ, ಈ ಬಟ್ಟೆಲಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ. ಸೇಮ್ ನಮ್ಮ ತಾತನ ತರನೇ ಇದ್ದೀನಿ. ಹಾಳಾದದ್ದು, ದಿನ ಪ್ಯಾಂಟು ಶರ್ಟು ಟೈ ಹಾಕೊಂಡು ಎಲ್ಲನೂ ಮರ್ತೋಗಿದ್ದೀನಿ. ಇವತ್ತಿಗೊಂಥರ ನನಗೆ ಖುಷಿ ಆಗ್ತಿದೆ. ಲೇ ಕೇಶವ, ಲೇ ಕೇಶವ. ಇವನೊಬ್ಬ ಕರೀಲಿಲ್ಲ ಅಂದ್ರೆ ಪಿತಾಶ್ರೀ ಅಪ್ಪ ಅಂತಾನೆ, ಕರೆದ್ರೆ ಮಾತೇ ಆಡಲ್ಲ. ಮೀನಾಕ್ಷಿ, ಮೀನಾಕ್ಷಿ. ಇವಳು ಕೂಡ ಅಷ್ಟೇ, ಏನು ಅಗತ್ಯ ಇಲ್ಲದೆ ಇದ್ದಾಗ ಏನ್ರಿ ಅಂತ ರಾಗ ಹೇಳ್ಕೊಂಡು ಬರ್ತಾಳೆ. ಮನೇಲಿದ್ದಾಗ ಮಾತ್ರ ನನ್ನ ಬಗ್ಗೆ ಯೋಚನೆನೇ ಇಲ್ಲ. ಅದ್ ಸರಿ, ಏನ್ ಮಾಡ್ತಿದ್ದಾರೆ ಇವರು? ಮೀನಾಕ್ಷಿ, ಕೇಶವ. ಏನೇ ಇಬ್ರು ಈಗಿದ್ದೀರಾ? ಅದ್ ಸರಿ, ಇವಾಗ ನಾನು ಹೇಗ್ ಕಾಣ್ತಿದ್ದೀನಿ ಅಂತ ಹೇಳಿ. ಏನೋ ಇದೀರಾ ಬಿಡಿ. ಹಂಗ್ ಡಲ್ಲಾಗಿ ಯಾಕೆ ಹೇಳ್ತೀಯ? ಸ್ವಲ್ಪ ಬ್ರೈಟ್ ಆಗಿ ಹೇಳು. ಬ್ರೈಟ್ ಆಗಿ ಹೇಳೋದಕ್ಕೆ ಬ್ಯಾಟ್ರಿ ಫುಲ್ ಆಗಿರ್ಬೇಕಲ್ವಾ ಅಪ್ಪ? ನಿಲ್ಲಾಗಿದೆ. ಏನೋ ಮಾತು. ನಾವು ಹೋಗ್ತಿರೋದು ಬರ್ತ್ಡೇ ಪಾರ್ಟಿಗೆ, ಸಂತಾಪ ಸಭೆಗಲ್ಲ. ಹೋಗೋದು ಅದಕ್ಕೆ ಆದ್ರೂ ಕೊನೆಗೆ ಇದಕ್ಕೆ ಆಗೋ ತರ ಇದೆ. ಅದಕ್ಕೂ ಇದಕ್ಕೂ ಏನೇ? ಅಷ್ಟಕ್ಕೂ ನಿಮ್ಮ ಮಾತೇ ನನಗೆ ಅರ್ಥ ಆಗ್ತಿಲ್ಲ. ನಾವು ಪಾರ್ಟಿಗೆ ಹೋಗೋದು ತಪ್ಪಲ್ವಾ ಅಪ್ಪ? ಲೇ, ಜೈ ಸರು ತುಂಬಾ ಖರ್ಚು ಮಾಡಿ ಬರ್ತ್ಡೇ ಪಾರ್ಟಿ ಮಾಡಿದ್ರೆ ತಪ್ಪಲ್ವಾ ಅಪ್ಪ ಅಂತೀಯಲ್ಲೋ? ಓಹೋ, ನಿನಗಂಗ್ ಪಾರ್ಟಿ ನಡೆದಿಲ್ಲ ಅಂತನಾ? ಲೇ, ಅಭಿದೀವಿನ್ ತರ ನೀನು ಜೈ ಸರ್ನ ಬುಟ್ಟಿಗೆ ಹಾಕೋಬೇಕಾಗಿತ್ತು ಕಣು. ದರಿದ್ರದವನೇ, ನಿನಗೆ ಮನುಷ್ಯರನ್ನ ಬೇರೆ ಮಾಡೋದು ಬಿಟ್ರೆ ಬುಟ್ಟಿಗೆ ಹಾಕೊಳ್ಳೋದು ಎಲ್ಲಿ ಬರುತ್ತೆ ಅಪ್ಪ? ಇದ್ರ ಮಾತ್ರ ಚೆನ್ನಾಗಿ ಹೇಳ್ತೀಯ. ಸರಿ ಬಿಡು, ನಿನ್ ಬರ್ತ್ಡೇ ಪಾರ್ಟಿನ ನಾನು ಗ್ರ್ಯಾಂಡ್ ಆಗಿ ಮಾಡ್ತೀನಿ. ಹಂಗ ಅಳು ಮುಖ ಇಟ್ಕೋಬೇಡ. ಬರ್ತಡೇಗೋಸ್ಕರ ಅಲ್ಲ ಅಪ್ಪ, ನಿಮ್ಗೋಸ್ಕರ. ನನಗೇನಾಯ್ತು ಅಂತ? ಇಲ್ಲಿವರೆಗೂ ಏನೂ ಆಗಿಲ್ಲ.